yo. For protect our country, they have to pass that river. That river is very big and good. Teachers also. ಇವರು ನಮ್ಮ ಹೊಸ ಗೈಡ್ ಅವರೇನು ಹೇಳ್ತಿದ್ದಾರೆ ಲೆಫ್ಟ್ ಸೈಡಲ್ಲಿ ಇದು ಲೆಫ್ಟ್ ಸೈಡ್ ವಿಯೆಟ್ನಾಮ್ ಅಂತೆ ರೈಟ್ ಸೈಡ್ ವಿಯೆಟ್ನಾಮ್ ಶೂಟ್ ಸರ್ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ನೋಡಿ ಗೈಸ್ ಕೋಳಿದು ಕಾಲು ಎಸ್ 2,75,000 rupees ಆಯ್ತು. ಕೇಳಿದ್ಯಾ ಸಿ ಆಫ್ಟರ್ ಅ ವೀಕ್ ಮನೆ ನೋಡ್ಕೋ ಎಷ್ಟು ಪೆಟ್ರೋಲ್ ಬೇಕೋ ಅಷ್ಟ ಸುಮ್ಮನೆ ಸಿಟಿ ರೌಂಡ್ ನೋಡಿದ್ರೆ ಒಂದು ಪ್ರೈವೇಟ್ ಒಂದು ಟ್ಯಾಕ್ಸಿ ಮಾಡಿದ್ದಾರೆ. ಸೊ ಇದರಲ್ಲಿ ಈಗ ನಾವು ರೂಮ್ ಚೆಕ್ ಇನ್ ಆಗೋದು. ಸೊ ಸೀದಾ Hello there guys, very good morning from Hanoi. ನಾವು ಆ್ಯಕ್ಚುಲಿ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ರೂಮಿಂದ ಈಗ ಹನಾಯ್ ಟೂರಿಗೆ ಹೋಗೋದಿದೆ, ಸಿಟಿ ಟೂರ್. ಸೊ ನಾವೀಗ ಫುಡ್ ಹುಡುಕ್ತಾ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಬಿಕಾಸ್ ವೆಜಿಟೇರಿಯನ್ ಏನೂ ಸಿಗ್ತಾ ಇಲ್ಲ. ಅಪ್ಪ ಎಲ್ಲ ಹಸಿ ಪಸಿ ಅನಿಸ್ತಿದೆ, ಗೊತ್ತಾಗ್ತಿದೆ. ಎಲ್ಲರೂ ಕನ್ಫ್ಯೂಸ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಹಾಯ್. ಸೊ ನಮ್ಮನ್ನೆಲ್ಲರೂ ವಿಚಿತ್ರವಾಗಿ
ಫಾರಿನರ್ಸ್ ಥರನೇ ನೋಡ್ತಿದ್ದಾರೆ. ಆಬ್ವಿಯಸ್ಲಿ ನಾವು ಫಾರಿನರ್ಸೇ ಇವರಿಗೆಲ್ಲ. ಬಟ್ ನಮಗೆ ಬೇಕಾಗಿರೋ ಥರ ಫುಡ್ ಸಿಗ್ತಾ ಇಲ್ಲ, ಅದೇ ಒಂದು ಟೆನ್ಷನ್ ಆಗ್ತಿರೋದು ಈಗ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನೂಡ್ಲ್, ಬೀಫ್, ಪೋರ್ಕ್ ಅಂತೆಲ್ಲ ಹೇಳ್ತಿದ್ದಾರೆ. ವೆಜಿಟೇರಿಯನ್ ಸಿಗ್ತಾನೆ ಇಲ್ಲ ಗೈಸ್. ನೋಡಬೇಕು. ಇದೇ ಒಂಥರ ಅಡ್ವೆಂಚರ್ ಆಗಿದೆ ಬೆಳಗ್ಗೆ. ಮಕ್ಕಳೆಲ್ಲ ನೋಡಿ ನೂಡಲ್ಸ್ ಎಲ್ಲ ತಿನ್ಕೊಂಡು ಏನೋ ಸಿಗ್ತಾ ಇದೆ. ಗೈಸ್, ಹೌಸ್ ಇಟ್ ಗೋಯಿಂಗ್? ಏನಿದೆ ಅಂತ ಎಲ್ಲ ಗೋಳಿ ಥರ ಕಾಣ್ತಿದೆಪ್ಪ. ಕೇಳಿದ್ಯಾ? ಕೇಳು ಒಂದ್ಸಲ. 5,000 6,000 ನಮ್ಮ ಹತ್ರ ಚೇಂಜಸ್ ಇರುತ್ತಲ್ಲ. ಮೋಮೋಸ್ ಅಲ್ಲ ಅದು, ನಮ್ಮದು 5 ಲಕ್ಷ ಇರೋದು ನಮ್ಮದು. ಸೊ ಸಿಟಿ ನೋಡಿ ಫುಲ್ ಬ್ಯುಸಿಯಾಗಿದೆ, ಕಂಪ್ಲೀಟ್ ಸಿಟಿ ಬ್ಯುಸಿ. ಆಲ್ರೆಡಿ ಇವಾಗ ಟೈಮ್ ಬಂದು 7:20 ಆಗಿರೋದು. ಓಕೆ, 7:20 ಇಂಡಿಯನ್ ಟೈಮಿಂಗ್ 6 o'clock. ಸೊ 1.5 hour ಡಿಫ್ರೆನ್ಸ್ ಇದೆ. ಜನರೆಲ್ಲ ಆಲ್ರೆಡಿ ಓಡಾಡಿಕೊಂಡು ಅವ್ರವ್ರ ಕೆಲಸದಲ್ಲೆಲ್ಲ ಬ್ಯುಸಿ ಆಗ್ತಾರೆ. ಸೊ ಇಲ್ಲೆಲ್ಲ ಸ್ಟ್ರೀಟ್ ಫುಡ್ಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅನಿಸುತ್ತೆ ಎಲ್ಲರೂ. ಈ ಥರ ಬಾಬೆ ಕುഞ്ഞി ಬೇಬಿಗೆ ಏನಾದರೂ ಫ್ರೂಟ್ಸಲ್ಲಿ ಏನಾದರೂ ಮ್ಯಾನೇಜ್ ಮಾಡ್ಬೇಕಷ್ಟೆ. ಮೋಸ್ಟ್ಲಿ ಲಾಸ್ಟಿಗೆ ನಮಗೂ ಫ್ರೂಟ್ಸೇ ಗತಿ ಅಂತ ಗೊತ್ತಿಲ್ಲ. ಇವರೆಲ್ಲ ಏನೋ ತಗೊಂಡ್ರು, ಏನು ವೆಜಿಟೇರಿಯನ್ ನಾವು ಟ್ರಾನ್ಸ್ಲೇಷನ್ ಎಲ್ಲ ಯೂಸ್ ಮಾಡಿ ಏನೋ ಸರ್ಕಸ್ ಮಾಡ್ತಿದ್ದೀವಿ. ನಿಜವಾಗ್ಲೂ ಏನು ಅಂತ ಗೊತ್ತಾಗ್ತಿಲ್ಲ. ಗ್ರಾಸರಿ ಸ್ಟೋರಲ್ಲಿ ಏನೋ ತಗೊಳ್ಳೋಣ ಅಂತ. ಇಲ್ಲಿ ಯಾವ ಥರ ಅಂದರೆ ಇವನ್ ಚಿಪ್ಸಲ್ಲೂ ಪೋರ್ಕ್ ಎಲ್ಲ ಇದೆ, ಚಿಪ್ಸಲ್ಲೆಲ್ಲ ಎಗ್ ಇದೆ, ಚಿಪ್ಸಲ್ಲಿ ಬೀಫ್ ಇದೆ. ನಿಜವಾಗ್ಲೂ ಇನ್ನು ವೆಜ್ಜದಂತೂ ಸಂತಾನೆ. ಇಲ್ಲ ನಾವು ಅಟ್ಲೀಸ್ಟ್ ಕಪ್ ನೂಡಲ್ಸ್ ಸರ್ವೈವ್ ಆಗೋಣ ಅಂದರೆ ಇದರಲ್ಲೂ ಅಷ್ಟೇ ಬೀಫ್, ಚಿಕನ್ನೂ ಇಲ್ಲ, ಕ್ರ್ಯಾಬ್. ಯಪ್ಪ ನೋಡಿ ಗೈಸ್, ಕೋಳಿದು ಕಾಲು ನೋಡಿ, ಕೋಳಿದು ಕಾಲು ಈ ಥರ ಅಲ್ಲ. ಯಪ್ಪ ಈ ಜನರು ಯಾವ ಥರ ಎಲ್ಲ ತಿಂತಾರೆ, ಏನು ತಿಂತಾರೆ ಏನೋ ಅರ್ಥ ಆಗಲ್ಲ. ಮೋಸ್ಟ್ಲಿ ಉಪವಾಸನೇ ಗತಿ ಅನಿಸುತ್ತೆ. ಫೈನಲಿ ನಾವು ಈಗ ಬಂದಿರೋದು ಫ್ರೂಟ್ಸ್ ತಿನ್ನೋಕ್ಕೆ. ಇದೊಂದೇ ಗತಿ. ಫ್ರೂಟ್ಸ್ ನೋಡಿ, ಬಾಳೆಹಣ್ಣು ಬಂದು ಎಷ್ಟು ಗೊತ್ತಾ? 30,000 ಆ ಬಾಳೆಹಣ್ಣಿಗೆ. ತಗೊಳ್ಳಿ. ಆಯ್ ಬಾಬಿಗೆ ಅಂತ ಸೊ ಇದೆಲ್ಲ ಕಾರ್ಸ್ ಯೂಸ್ ಮಾಡೋದು ತುಂಬ ಕಮ್ಮಿ. ಯಾಕೆಂದರೆ ಕಾರ್ಸ್ ಅಂದರೆ ಲಕ್ಸುರಿ ಸೆಗ್ಮೆಂಟಿಗೆ ಬರುತ್ತೆ. ಅಷ್ಟಾಗಿ ಎಲ್ಲರೂ ಸ್ಕೂಟಿನೇ ಯೂಸ್ ಮಾಡ್ತಾರೆ ಇದೆಲ್ಲ. ಮೋಮೋಸ್ ಅಲ್ಲ, ಅದೇನೋ ಡಂಪ್ಲಿಂಗ್ಸ್ ಥರ. ಬಟ್ ಅದೂ ಅಷ್ಟೇ ಬೀಫ್, ಚಿಕನ್ನೂ ಇಲ್ಲ, ಬರೀ ಬೀಫ್, ಪೋರ್ಕ್ ಆ ಥರದ್ದೇ. ಲಾಸ್ಟಿಗೆ ಇದೇ ಗತಿ, ಲಾಸ್ಟಿಗೆ ಮ್ಯಾಂಗೋಸ್ ಗತಿ. ಮ್ಯಾಂಗೋಸ್ ಮ್ಯಾಂಗೋಸ್. ಸೊ ನೋಡಿದ್ರಲ್ಲ ಗೈಸ್, ನಾವು ವಾಪಸ್ ಹೋಟ್ಲಿಗೆ ಬಂದ್ವಿ. ಈಗ ನಮ್ಮ ಟೂರ್ ಗೈಡ್ ಬರ್ತಾನೆ. ಟೂರ್ ಗೈಡ್ ಬಂದು ನಾವು ನೆಕ್ಸ್ಟ್ ಹನಾಯ್ ಸಿಟಿ ಟೂರಿಗೆ ಹೋಗ್ತೀವಿ. ನೋಡೋಣ ಅಲ್ಲಿ ಏನೇನು ಪ್ಲೇಸಸ್ ಎಲ್ಲ ಕವರ್ ಆಗುತ್ತೆ. ನನಗಂತೂ ಏನೂ ಐಡಿಯಾ ಇಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಅಷ್ಟೇ ನಾನು ಈ ಐಟ್ನರಿ ಎಲ್ಲ ಬಂದಾಗ ಅದು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಾನು ನೋಡೋಕ್ಕೂ ಆಗಿಲ್ಲ. ಸೊ ಹೇಗಾಗುತ್ತೋ ಹಾಗೆ. ಸೊ ನೋಡ್ತಾ ಇರಿ ವ್ಲಾಗ್ನ ಕಂಪ್ಲೀಟಾಗಿ. ಹೆಂಗೆಂಗೋ ಮಾಡಿ ಫ್ರೂಟ್ಸ್ ಗಿಟ್ಸ್ ಅಂತ ತಿನ್ಕೊಂಡು ಸರ್ವೈವ್ ಆಗಿದ್ದೀವಿ. ಮಧ್ಯಾಹ್ನ ಇನ್ನು 7 ದಿವಸ ಏನು ಸರ್ವೈವ್ ಆಗ್ತೀವಿ ಈ ವಿಯೆಟ್ನಾಮಿ ಫುಡ್ ತಿನ್ಕೊಂಡು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ ಗೈಸ್, ಸಿಟಿ ತೋರಿಸ್ತೀವಿ. ಚಿಕನಿ ಅವಳದೇ ಲೋಕದಲ್ಲಿದ್ದಾಳೆ. ಸೊ ಇದು ನಮ್ಮ ಲಾಬಿ ಏರಿಯಾ. ನೋಡಿ, ನಿಮಗೆ ಬೇಕಾಗಿರೋದು, ಫೇವ್ರೆಟ್ ಆಗಿರೋದು ಯಾವ್ದು ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಹೇಗಿತ್ತು ಸಿಟಿ ಅಲ್ಲ ಬ್ರೇಕ್ಫಾಸ್ಟ್?
ಏನು ಮಾಡಿದೆ? ನೀ ಎಲ್ಲಿಗೆ ಎಸ್ಕೇಪ್ ಆಗ್ತಿರತ್ತೆ? ಇವಳು ಸ್ವಲ್ಪ ಕ್ಯಾಮ್ರಾ ಶೈ. ಹಾಂ, ಹುಡ್ಕೊಂಡು ಹೋದ್ವಿ, ನಮಗೆ ಬೇಕಾಗಿರೋದೇನು ಸಿಕ್ಕಿಲ್ಲ. ನೋಡೋಣ ಏನಾದರೂ ಸ್ಪೆಷಲ್ ತಿನ್ನೋಣ ಅಂತ. ಹೊಟ್ಟೆ ಹಾಳಾದರೆ ಯಾರು 5 ದಿವಸ ಮ್ಯಾನೇಜ್ ಮಾಡೋದು ಅಂತ ಅದಕ್ಕೆ ತಿಂದಿಲ್ಲ ಏನು. ಸಲ ಮ್ಯಾನೇಜ್ ಮಾಡಿದ್ವಿ. ಮನೇಲಿದ್ರೆ ನಮಗೆ ಬೇರೆ ಬೇರೆ ಬೇಕು, ಇಲ್ಲಿ ಇರೋದನ್ನ ತಿಂದರೆ ಸಾಕುಂತಾಗಿದೆಯಲ್ಲ. ಹೌದೌದು. ಸೊ ನಮ್ಮ ಟೂರ್ ಗೈಡ್ ಬಂದಿದ್ದಾರೆ. ಸೊ ಆ ಕಡೆ ನಮ್ಮದು ಇದೇ ಥರದ್ದು ಯಾವುದೋ ಪ್ರೈವೇಟ್ ಗಾಡಿ ಇರುತ್ತೆ. ಸೊ ಅದರಲ್ಲಿ ಸಿಟಿ ಟೂರ್ ತೋರಿಸ್ತಾರೆ. ನೋಡೋಣ ಸಿಟಿ ಹೇಗಿದೆ ಅಂತ. ನೀವು ಫುಲ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ. KCF ಫುಲ್ ಈಗ ಆ್ಯಕ್ಚುಲಿ ಅವಳಿಗೆ ಸ್ವಲ್ಪ ವೆದರ್ ಚೇಂಜಸ್ ಆಗಿ ಡ್ರೈವ್ ಎಲ್ಲ ಮಾಡಿ ಸ್ವಲ್ಪ ಅಂದರೆ ಫ್ಲೈಟೆಲ್ಲ ಬಂದ ಮೇಲೆ ಸ್ವಲ್ಪ ಇದಾಗಿದೆ. ಶಿಲ್ ಬಿ ಫೈನ್, ಲೆಟ್ಸ್ ಸಿ. ಇದೇ ನಮ್ಮದು ಹೋಟೆಲ್. ಸೊ 2 days ಇಲ್ಲೇ ನೋಡೋಣ. ಇದೇ ನಮ್ಮದು ಗಾಡಿ ಫೋರ್ಡದು. ಬಿಕಾಸ್ ಇದು ಪ್ರೈವೇಟ್ ಟೂರ್ ಆಗಿದ್ದರಿಂದ ನಮ್ಮ ಇಷ್ಟು ಜನಕ್ಕೆ ಈ ಗಾಡಿ. ನೋಡೋಣ, ಲೆಟ್ಸ್ ಗೋ. ಸೊ ಗಾಡಿ ನೋಡಿ ಹೀಗಿದೆ. excited guys, all excited. ಎಲ್ಲ ಬಿಸಿ ಇದ್ದಾರೆ, ಏನು ಮಾಡ್ತಾರೆ. ನಾನು ಫ್ರೀ ಇದ್ದೀನಿ. ಅವರು ನಮ್ಮ ಟೂರ್ ಗೈಡ್ ನಿಮಗೆ ಗೊತ್ತಲ್ಲ, ನಮ್ಮವರಿಗೆ ಟೀ ಕಾಫಿ ಬೆಳಿಗ್ಗೆ ಆಗಿಲ್ಲ ಅಂದರೆ ಕಷ್ಟನೇ. ಅದಕ್ಕೋಸ್ಕರ ಟೀ ಕಾಫಿ ಎಲ್ಲ ನಿಲ್ಸೋಣ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಯಾವುದೊಂದು ಕಾಫಿ ಶಾಪಿಗೆ ಬಂದಿದ್ದೀವಿ ನೋಡಿ, ನೋಡ್ಬೋದು. ಸೊ ಎಲ್ಲ ಇಂಗ್ಲೀಷಲ್ಲಿ ಮೆನ್ಷನ್ ಮಾಡ್ತಾರೆ, ಅವರ ವ್ಯಾಕರಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಕಾಫಿ ಟೀ ಎಲ್ಲ ಆರ್ಡರ್ ಮಾಡಿದ್ವಿ. ನೋಡೋಕ್ಕೆ ಚೆನ್ನಾಗಿದೆ. ಏನು ಫ್ಲೇವರ್ ಯಾವ ಥರ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ಕಾಫಿನ ಆರ್ಡರ್ ಮಾಡಿದ್ವಿ ಒಂದು ಟೇಸ್ಟ್ ನೋಡೋಕ್ಕೆ ಅಂತ. ನೋಡೋಣ ಹೆಂಗಿದೆ. ನಿಮಗೆ ಎಂತ ಬೇಕು? ಹಾರ್ಲಿಕ್ಸ್, ಜೂನಿಯರ್ ಹಾರ್ಲಿಕ್ಸ್. ಇದು ಸಿಟಿ ಸೆಂಟರ್ ಏನೋ ಇದು. ಇಲ್ಲೆಲ್ಲ ಕಾಫಿ ಶಾಪ್ಸ್ ಅದು ಇದೆಲ್ಲ ಇದೆ. ಸೊ ಡಂಪ್ಲಿಂಗ್ಸ್, ಬೇಕರೀಸ್. ನೋ, ವಿದೌಟ್ ಮೀಟ್, ವೆಜ್. ವೆರೈಟಿ ಬ್ರೆಡ್ಸ್ ಎಲ್ಲ ಇದೆ. ಅಷ್ಟು ತಗೊಂಡಿದ್ದಕ್ಕೆ ಇದು 61,000 ಇದು ಡಾಂಗ್. ಇವಾಗ ಕುಡಿದಿರೋ ಟೀ ಕಾಫಿದು ನೋಡಿ 2,75,000. 2,75,000 ಡೇಸ್. ಏನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಸಮ್ವೇರ್ ಅರೌಂಡ್ ಲೈಕ್ ನನ್ನ ಅಂದಾಜಿಗೆ ಒಂದು 600-800 ರೂಪಾಯಿ ಇರ್ಬೋದು ಅಷ್ಟೇ. ಇಲ್ಲಿ ನೋಡಿ ಲೋಕಲ್ ಅವರೆಲ್ಲ ಟೂರಿಸ್ಟ್ ಈ ಥರದ್ದೆಲ್ಲ ಇದು ಒಂಥರ ಚೆನ್ನಾಗಿದೆ. ನೋಡಿ ಪಕ್ಕ ಟ್ರೆಡಿಷನಲ್ ಸ್ಟೈಲ್. Okay. 1946. Okay. When our country was invaded by the French. Okay. So Ho Chi Minh, Alright. our former president, Okay. tried to call every Vietnamese people tried to stand up to against the French. Okay. So this one is a monument for the 1946. Okay. ಸೊ ಈ ವಿಯಟ್ನಾಮೀಸ್ ಅವರೆಲ್ಲ ಫೈಟ್ ಮಾಡೋ ಟೈಮಲ್ಲಿ ಅದ್ರದ್ದು ರಿಮೆಂಬರೆನ್ಸಿಗೆ ಇದೊಂದು ಮಾನ್ಯುಮೆಂಟ್. Try to go together. ಸೊ ಎಲ್ಲ ಒಟ್ಟಿಗೆ ಹೋಗೋಣ ಬನ್ನಿ. ಸ್ಕೂಟರ್ಸೇ ಜಾಸ್ತಿ ನೋಡ್ಬೋದು, ಕಾರ್ಸ್ ಸ್ವಲ್ಪ ಕಮ್ಮಿ. ಇಲ್ಲಿ ಯಾವುದೋ ಟೆಂಪಲ್ ಇದೆ.
Đi cái đây chị ơi, đi cái đây nhiều vào đây. Đây đây, đi cái đây. Đi cái đây, đi cái đây. Đây à? Đấy, rồi stop đi, stop. Rồi đi đi. ಏನು ಇವರು ನಮ್ಮ ಹೊಸ ಗೈಡ್ ಅವರೇನು ಹೇಳ್ತಿದ್ದಾರೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಇದು ಲೆಫ್ಟ್ ಸೈಡ್ ವಿಯೆಟ್ನಾಮ್ ಅಂತೆ ಸೊ ಇದು ರೈಟ್ ಸೈಡ್ ವಿಯೆಟ್ನಾಮ್ ಶೆಟ್ ಸರ್ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ಸರ್ ಚೇಂಜ್ ಇಲ್ಲ ಪರವಾಗಿಲ್ಲಲ್ಲ ಚೇಂಜಲ್ಲಿ ಇಲ್ಲೆಲ್ಲೂ ನಡೆಯಲ್ಲ ಇಲ್ಲೆಲ್ಲ ಲಕ್ಷದಲ್ಲೇ ನಡೆಯುತ್ತೆ ಓಕೆ Picture. ಇದು ಗುಡ್ ಲಕ್ ಬ್ರಿಡ್ಜ್ ಅಂತೆ Okay, family picture. ಫ್ಯಾಮಿಲಿ ಪಿಕ್ಚರ್ ಇಸ್ ಮ್ಯಾಂಡೇಟ್ರಿ ಬನ್ನಿ ಇದು ವಿಯೆಟ್ನಾಮೀಸ್ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ 2023 ಅಂತ ಬರೆದಿರೋದು ಎಲ್ಲ ನ್ಯಾಚುರಲ್ ಫ್ಲವರ್ಸಲ್ಲಿ Can we go down? No. Okay, excuse me everyone. So we would like to tell you his name is Trần Hưng Đạo. Yeah. This one is against Mongolian. When the Mongolian attacked Vietnam under the 13th century. So and then before attack our country, they have to pass the river. That river is very big and deep by the Chinese, nearly 1,000 years. So some Chinese culture influence. So some of the temple we are worshipping the Chinese god because this one is a very good one, and because of the culture it was. ಸೊ ಇಲ್ಲೆಲ್ಲ ವರ್ಷಿಪ್ ಮಾಡೋದು ಜನರಲ್ಸಿಗಂತೆ ಯಾರು ಕಾಂಕರ್ ಮಾಡಿ ಯಾರು ನೋಡ್ಕೋತಿದ್ರು ಅಂಥವ್ರನ್ನ ವರ್ಷಿಪ್ ಮಾಡೋದು. ಸೊ ಇಲ್ಲಿ ಬುದ್ಧನೆಲ್ಲ ವರ್ಷಿಪ್ ಮಾಡಲ್ಲಂತೆ. ಮತ್ತು ಯಾವುದೋ ಚೈನೀಸ್ ಗಾಡ್ಸ್ ಅಂತ ಅಂದರು, ಗೊತ್ತಿಲ್ಲ ಯಾವುದು ಅಂತ ಪರ್ಟಿಕ್ಯುಲರಾಗಿ. ಸೊ ಓಕೆ, ಯು ಕ್ಯಾನ್ ಸಿ ಇಟ್ ಹಿಯರ್. ಓಕೆ, ಇಲ್ಲಿ ಕ್ಯಾಮ್ರಾಸ್ ಅನ್ನೋ ಇವಳಿಗೆ ನೋಡಿ ಖುಷಿ ಆಯಿತು, ಅವಳನ್ನ ನೋಡಿ. ನೀನು ಮಾಡು ಈಗ ವರ್ಟಿಕಲ್ ವಿಡಿಯೋ ಮಾಡು. ನವ್ಯ ಮಾಡು. ಹಾಗೆ ಬೇಡ, ಹೀಗೆ ನಾನು ಮಾಡ್ತೀನಿ. ಹಾಂ, ಹಾಗೆ ಮಾಡು. ಓಕೆ, ಮಕ್ಕಳು ಆಟ ಆಡ್ಕೊಳ್ಳಿ, ನಾವು ನಮ್ಮ ಕೆಲಸ ಮಾಡೋಣ. ನೋಡಿ, ಏನೋ ಸುಮಾರೆಲ್ಲ ಸ್ಟೋರಿ ಹೇಳಿದರು ಇದ್ರ ಬಗ್ಗೆ. ಬ್ಯಾಕ್ಗ್ರೌಂಡ್ ಹೇಗಿದೆ ನೋಡಿ, ವಿಯೆಟ್ನಾಮೀಸ್ದು ಮತ್ತು ಮೋಸ್ಟ್ಲಿ ಮಂಗೋಲಿಯನ್ ಅಥವಾ ಚೈನೀಸ್ದು ಎರಡೂ ಮಿಕ್ಸ್. ಸೊ ದಿಸ್ ಇಸ್ ಇಟ್, ದ ವ್ಯೂ ಆ್ಯಂಡ್ ದ ಲೇಕ್. ಸೊ ಇಲ್ಲಿ ಯಾವುದೋ ಸೇಕ್ರೆಡ್ ಟಾಟಾಯ್ಸ್ ಯಾವುದಿದೆ ಅಂತೆ, ಇದು ಅವ್ರ ಸ್ಟೋರಿಯಲ್ಲಿ ಹೇಳಿದ್ರು. ಓ ಮೈ ಗಾಡ್, ಶೂಟ್ ಇಷ್ಟು ದೊಡ್ಡದ. ಇದು ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡಿರೋದಂತೆ, ರಿಯಲ್ ಟಾಟಾಯ್ಸ್ ಅಂತಾರೆ. ಯಪ್ಪ, ಈ ಸೈಜ್ ಆಲ್ಮೋಸ್ಟ್ ಒಂದು 5 to 6 ಫೀಟ್ ಇರ್ಬೋದು. ಇಲ್ಲಿ ಇನ್ನೊಂದು ಶೀಟ್, ಕ್ರೇಜಿ ಸೈಜ್, ಆಲ್ಮೋಸ್ಟ್ ರಿಯಲಿಸ್ಟಿಕ್. ಐ ಮೀನ್ ಇದು ರಿಯಲ್ ಅಂತೆ, ಕೆಮಿಕಲಲ್ಲಿ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲೊಂದು ಪ್ರೆಸಿಡೆಂಟ್ದು ಒಂದು ಇದಕ್ಕೆ ಬಂದಿರೋದು. ಇಲ್ಲಿ ಫುಲ್ ಕವರ್ ಮಾಡೋಕ್ಕೆ ಹೇಳಿದ್ರು ಅವರಿಗೆ. ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಅಂದರೆ ಎಕ್ಸ್ಪೋಸ್ ಮಾಡೋಂಗಿಲ್ಲ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಏನೋ ಪ್ರೆಸಿಡೆಂಟ್ ಮಾನ್ಯುಮೆಂಟ್ ಅಂತ ಅಂತಾರೆ, ಗೊತ್ತಿಲ್ಲ ಒಳಗಡೆ ಬಿಡ್ತಾರೋ ಇಲ್ವೋ ಅಂತ ವಿಡಿಯೋ ಶೂಟ್ ಮಾಡೋಕ್ಕೆ. ಓಕೆ, ಸ್ಟೇ ಇನ್ 1 ಲೈನ್ ಅಂತಾರೆ. ಸೊ ಇಲ್ಲಿ ತನಕ ವಿಡಿಯೋ ಹೇಗಿತ್ತು ಗೈಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀವಿ, ಎಡಿಟು ಮಾಡ್ತೀವಿ ನಿಮಗೋಸ್ಕರ. ಸೊ ಪ್ಲೀಸ್ ಹಿಟ್ ಅ ಲೈಕ್ ಬಟನ್. ಅನ್ವಿತಾ ತಲೈವ ಸ್ಟೈಲ್
ಹಾಕು. ಅಯ್ಯೋ ಅಯ್ಯೋ ಇದು ಚೆನ್ನಾಗಿದೆ ಬಿಡು. ಇಲ್ಲಿ ಆಲ್ಮೋಸ್ಟ್ ಕಿಲೋಮೀಟ್ರ್ ನಡೆಯೋಕ್ಕಿದೆ ಅಂತೆ. ಫುಲ್ ಸುತ್ತಲೂ ಎಲ್ಲ ಏನೇನಿದೆ ಅಂತ ನೋಡೋಣ. ನನಗೂ ಐಡಿಯಾ ಇಲ್ಲ. ಸೊ 1.5 hour ಬೇಕು ಅಂತಿದ್ರು. ಲೆಟ್ಸ್ ಸಿ. ನಮ್ಮ ಕುನ್ನಿ ನಿದ್ದೆ ಮಾಡಿದ್ದಾಳೆ ಪಾಪ. ಅವಳಿಗೆ ಅಲ್ಲಿ ಸ್ವಲ್ಪ ಓಡಾಡಿ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಮಗೆ ಈ ಥರ ಸ್ಟಫ್ಸ್ ಎಲ್ಲ ಸ್ವಲ್ಪ ಹಿಡ್ಸಲ್ಲ. ಯಾಕಂದರೆ ನಮಗೆ ಸ್ವಲ್ಪ ಅಡ್ವೆಂಚರ್ ಆ ಥರ ಮಾಡೋದೆಲ್ಲ ಇಷ್ಟ. ನೀವು ನೋಡಿರ್ತೀರ ನಮ್ಮ ಬ್ಲಾಗ್ಸಲ್ಲಿ. ಈ ಥರ ಹೋಗಿ ನೋಡೋದು ಓದಿದ್ದು ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಗೊತ್ತಿಲ್ಲ, ನಿಮಗೆ ಇಷ್ಟ ಆಗ್ಬೋದು. ಸೊ ಲೆಟ್ಸ್ ಸಿ. ಏನು There was 1,000 of Vietnamese people. Okay. They focus over here to enjoy the National Day. ಓಕೆ. So today, once a year, to commemorate the National Day of Vietnam, we make September a big, 2nd. Yeah, we make a big anniversary over here. Okay. September 2nd. ಸೊ ಅವ್ರು ಏನು ಹೇಳ್ತೀರಂದರೆ ಇದು 1945ಗೆ ಸೆಪ್ಟೆಂಬರ್ 2ಗೆ ಅವರಿಗೂ ನ್ಯಾಷನಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಫಸ್ಟ್ ಪ್ರೆಸಿಡೆಂಟ್ದು ಆ ಟೈಮಲ್ಲಿರೋ ಪ್ರೆಸಿಡೆಂಟ್ ಇಲ್ಲ ಫಸ್ಟ್ ಪ್ರೆಸಿಡೆಂಟ್ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರದ್ದು ಬಾಡಿ ಇದ್ರ ಒಳಗಡೆ ಇದೆಯಂತೆ. ಸೊ ನ್ಯಾಷನಲ್ ಡೇ ಆಗಿ ಫಂಕ್ಷನ್ ಮಾಡಿದಾಗ ಇಲ್ಲಿ ಪೆರೇಡೆಲ್ಲ ನಡೆಯುತ್ತೆ ಈ ಫುಲ್ ಗ್ರೌಂಡಲ್ಲಿ. ಸೊ ಇದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂತೆ, ಹೊಸದು, ಚೆನ್ನಾಗಿದೆ ಸ್ಟ್ರಕ್ಚರ್. ಸೊ ಅಲ್ಲಿ ಇದು ಕಂಪ್ಲೀಟ್ಲಿ ಏರಿಯಾ ಅವರ ರೂಲರ್ ಅವ್ರ ಎಂಪರರ್ ಪ್ರೆಸಿಡೆಂಟ್ ಏನಾದರೂ ಕರಿಬೋದು. ಹೋ ಚಿ ಮಿನ್ ಅವ್ರದ್ದೇ ಫುಲ್, ಅಂದರೆ ಅವರಿದ್ದು. ಸೊ ಕಂಪ್ಲೀಟ್ಲಿ ಹೋ ಚಿ ಮಿನ್ ಅವರಿದ್ದಿದ್ದ ಜಾಗ, ಅವ್ರ ಆಫೀಸ್, ಅವರಿದ್ದಿದ್ದ ಮನೆ. ಸೊ ಅದನ್ನು ಕಂಪ್ಲೀಟಾಗಿ ಏನು ಮಾಡಿದ್ದಾರೆ ಅಂದರೆ ಎಕ್ವೈರ್ ಮಾಡಿ, ಅಂದರೆ ಅದನ್ನ ಕಂಪ್ಲೀಟಾಗಿ ಒಂದು ಬೌಂಡ್ರಿ ಥರ ಮಾಡಿಬಿಟ್ಟು ಈಗ ಪಬ್ಲಿಕ್ಕಿಗೆ, ಬಿಕಾಸ್ ಅವರಿಗೆ ಹೋ ಚಿ ಮಿನ್ನೇ ಒಂದು ಪ್ರಾಮಿನೆಂಟ್ ಪರ್ಸನ್ ಆಗಿದ್ದಿದ್ದು ಅವರಿಗೆ, ವಿಯೆಟ್ನಮೀಸ್ಗೆ. ಬೇರೆ ಗಾಡ್ ಅದು ಇದಕ್ಕಿಂತ ಜಾಸ್ತಿ ಅವ್ರನ್ನೇ ಇದು, ಬಿಕಾಸ್ ಅವರೇ ಡೆವಲಪ್ ಮಾಡಿದ್ದು. ಅಬೌಟ್ 1945ಇಂದ 1968 ಆಲ್ಮೋಸ್ಟ್ 20-25 ಇಯರ್ಸ್. ಸೊ ಅವರೇ ರೂಲ್ ಮಾಡಿ ಎಲ್ಲ ಡೆವಲಪ್ ಮಾಡಿ. ಸೊ ಅವ್ರನ್ನ ಹೋಲಿ ಪರ್ಸನ್ ಅಥವಾ ಒಂದು ವೆರಿ ಪ್ರಾಮಿನೆಂಟ್ ಪರ್ಸನ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಇದು ಟೋಟಲ್ ಏರಿಯಾ ಅದೇ ಅವ್ರ ಬಗ್ಗೆನೇ. ಸೊ ಇಲ್ಲಿ ಅವ್ರಿಗೆ ಅದು ತುಂಬ ಸ್ಪೆಷಲ್, ನಮಗದು ಅಷ್ಟೊಂದು ಟಚ್ ಆಗಲಿಕ್ಕಿಲ್ಲ. ಸೊ ಎನಿವೇಸ್ ಸಿಟಿ ಟೂರ್ ಅಂದಮೇಲೆ ಇದೇ ಥರ ಇರುತ್ತೆ ಗೈಸ್. ಇಲ್ಲಿ ತುಂಬ ಜನ ಇರ್ತಾರೆ, ಆಮೇಲೆ ಕ್ರೌಡು ಇರುತ್ತೆ, ಟೂರಿಸ್ಟ್ಗಳು ಇರ್ತಾರೆ. ಸೊ ಎಲ್ಲ ಇದೇ ಥರನೇ. ಇನ್ನೇನಿದ್ರು ನೋಡೋಣ, ನಮಗೆ ಇನ್ನು ಮಧ್ಯಾಹ್ನ ಮೇಲೆ ಎಲ್ಲೋ ಹೋಗ್ತಿದ್ದೀವಿ, ಲೈಕ್ ಟೆಂಪಲ್ ಏರಿಯಾ ಆ ಥರ ಎಲ್ಲ. ಸೊ ನೆಕ್ಸ್ಟ್ ನೋಡೋಣ ಏನೇನಿದೆ, ಏನೇನು ಅಡ್ವೆಂಚರ್ಸ್ ಇದೆ ಅಂತ. ಸೊ ಇನ್ನೂ 6 more days ಇದೆ. ಸೊ ನೋಡೋಣ. ಸೊ ಅವಾಗಲೇ ಹೇಳ್ದಂಗೆ ಹೋ ಚಿ ಮಿನ್ನೇ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ನ ನೋಡಿ ಇವರೇ. ಸೊ ಅವ್ರನ್ನೇ ಆಲ್ಮೋಸ್ಟ್ ಎಲ್ಲ ಶಾಪ್ಸಲ್ಲಿ ಎಲ್ಲ ಕಡೆ ನೋಡಿದ್ರು ಅವರೇ. ಸೊ ಇಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ ಅಂತೆ, ಅಲ್ಲಿ ನೋಡಿ, ಅದು ನೋಡ್ಬೋದು. ಆ ಟೆಂಪಲ್ ವಿಸಿಟ್, ಸಖತ್ ಓಲ್ಡ್ ಟೆಂಪಲ್ ಅನಿಸುತ್ತೆ ಇದು. ನೋಡ ಏನಿದೆ ಅಂತ. ಬೇಬಿ ಅಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದಾಳೆ ಪಾಪ. ಬಾಬೆ ಹಾಯ್. ಎಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಚಾನಲ್ಗೆ. ದೊಡ್ಡ ಬೆಲ್ ಎಲ್ಲ ಇದೆ. ನೈಸ್. ಯಾವ ಥರದ್ದು, ಏನು ಟೆಂಪಲ್ ಇದು? ಇದೇನೋ ನೋ ಐಡಿಯಾ ಟೆಂಪಲ್ ಅಂತೆ. ನೋ ಐಡಿಯಾ, ಕೇಳೋಣ ಗೈಡ್ ಹತ್ರ ಕೇಳೋಣ. 1076. So
So this construction behind the company. ಏನೋ ಟೆಂಪಲ್ ಬಗ್ಗೆ ಹೇಳ್ತೀರಿ ನೋಡಿ ನಮ್ಮ ಗೈಡ್. ಅಷ್ಟೊಂದು ನಮಗೆ ಇಂಟ್ರೆಸ್ಟ್ ಅನಿಸ್ತಿಲ್ಲ. ಇಲ್ಲಿ ನೀವು ಇನ್ನೊಂದು ಸಜೆಷನ್ ಏನಂದರೆ ನಮ್ಮ ಕಡೆಯಿಂದ, ನೀವು ವಿಯಟ್ನಾಮಿಗೆ ಬಂದರೆ ಇಲ್ಲಿ ನೀವು ಏರ್ಪೋರ್ಟಲ್ಲಾಗಲಿ ಹೊರಗಡೆ ಅಲ್ಲಿ ಸಿಮ್ ತೊಗೊಳಕ್ಕೆ ಹೋಗ್ಬೇಡಿ. ಈ ಟೂರ್ ಗೈಡ್ಸ್ ಇರ್ತಾರಲ್ಲ ಅವ್ರ ಹತ್ರ ಕೇಳಿ, ನಿಮಗೆ ಆಲ್ಮೋಸ್ಟ್ ಒಂದು 3 ಪಟ್ಟು ಕಮ್ಮಿಯಷ್ಟು ನಿಮಗೆ ಸಿಮ್ಮು ಮತ್ತು ಪ್ಯಾಕ್ ಎಲ್ಲ ಸಿಗುತ್ತೆ. ಸೊ ಅದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವಾವ್, ಬ್ಯೂಟಿಫುಲ್, ಸಖತ್ತಾಗಿದೆ ಇದು ಮಾತ್ರ. ಸ್ವಲ್ಪ ನೋಡಿ ಮೀನುಗಳೆಲ್ಲ ಇದೆ. ಇವಳಿಗೆ ಬರೀ ನಡಿಬೇಕು, ಎತ್ಕೊಳ್ಳೋದಲ್ಲ. ಈಗ ನಡೆಯೋ ಟೈಮ್ ಅಲ್ವಾ, ಈಗ ಆಲ್ಮೋಸ್ಟ್ ಅವಳಿಗೆ 11 months. ಓಕೆ, ಇದು ಮೆಮೊರೀಸ್ಗೆ ಅಂದರೆ ಈಗ ನಮ್ಮಲ್ಲೆಲ್ಲ ಸತ್ತವ್ರದ್ದು ಹೇಗೆ ಮೆಮೊರೀಸ್ ಇರ್ತಾರೆ, ಆ ಥರ ಇವರು ಟರ್ಟಲ್ನ ತುಂಬ ನಂಬ್ತಾರೆ. ಟರ್ಟಲ್ ಒಂಥರ ಇವರಿಗೆ ಹೋಲಿ ಆ್ಯನಿಮಲ್ ಥರ. ಸೊ ಅದ್ರದ್ದೇನೋ ಹಾಕಿದ್ದಾರೆ, ತುಂಬ ಇದೆ. ಅಲ್ಲಿ ಬ್ಯಾಕ್ ಸೈಡಲ್ಲೂ ಇದೆ ನೋಡಿ. ಸೊ ಎಲ್ಲ ಅವ್ರದ್ದೇ. ಇಲ್ಲಿ ನೋಡಿ, ರೈಟ್, ಇಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳು, ಗ್ರ್ಯಾಜುಯೇಷನ್ ಆಗಿರೋ ಮಕ್ಕಳಂತೆ, ಕಿಂಡರ್ ಗಾರ್ಟನ್ನಿಂದ. Some school they organize for the little kids pretend their graduation day. Oh, okay. Yeah. Graduation Actually, day. they are about 5 years old. They got graduated. ಸಣ್ಣ ಸಣ್ಣ ಮಕ್ಕಳು ನೋಡಿ, ಗ್ರ್ಯಾಜುಯೇಷನ್ ಆಗಿರೋ ಮಕ್ಕಳು, ಅವರೆಲ್ಲ ಇಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ ಬಂದಿರ್ತಾರೆ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಆರ್ಕಿಟೆಕ್ಚರ್ ಎಲ್ಲ ನೋಡಿ ಒಂಥರ ಸಖತ್ತಾಗಿದೆ ಅಂತ. ಬಟ್ ಇಲ್ಲಿ ಏನಂತಂದರೆ, ಇಲ್ಲಿ ಟೆಂಪಲ್ಸ್ಗಳೆಲ್ಲ ನಾವು ಶೂ ಎಲ್ಲ ಹಾಕ್ಕೋಬೋದು, ಶೂ ಸ್ಲಿಪ್ಪರ್ಸ್. ಬಟ್ ಅಫ್ಕೋರ್ಸ್ ಸ್ವಲ್ಪ ಗರ್ಲ್ಸ್ ಎಲ್ಲ ಸ್ವಲ್ಪ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಅಷ್ಟು ಹಾಕೋಕ್ಕೆ ಪ್ರಿಫರ್ ಮಾಡಲ್ಲ. ಬಟ್ ಆದರೂ ಅಷ್ಟೊಂದು ನಮ್ಮ ಕಡೆ ಎಲ್ಲ ಟೆಂಪಲ್ಸಲ್ಲಿ ಇರೋಷ್ಟು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇಲ್ಲಿ ನೋಡಿ, ಇದು ಏನು ಕ್ರೇನ್ ನೋಡ್ತೀವಿ, ಇದು ಹೆವೆನ್ ಅಂತೆ, ಇದು ಅರ್ತ್ ಅಂತೆ. ಇದೇನೋ ಮೂವ್ ಆಗುತ್ತೆ, ನೋಡ್ಬೋದು ನೀವು. ಏನಂತಂದ್ರೆಲ್ಲ ವಿಶ್ ಮಾಡೋಕ್ಕೆ ಬರ್ತಾರಂತಿಲ್ಲಿ ಸ್ಟೂಡೆಂಟ್ಸ್ ಎಲ್ಲ, ಗ್ರ್ಯಾಜುಯೇಷನ್ ಆದವರು ಇಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ನೋಡಿದ್ರಲ್ಲ, ಆ ಥರದವರೆಲ್ಲ ಇಲ್ಲಿ ವಿಶ್ ಮಾಡೋಕ್ಕೆ ಬರ್ತಾರೆ, ಪ್ರೇ ಮಾಡೋಕ್ಕೆ ಬರ್ತಾರೆ. ಬೇರೆ ಬೇರೆ ಥರದ ದೇವರುಗಳಿದ್ದಾರೆ. ಬಟ್ ನಂಗೆ ಬುದ್ಧ ಥರ ಯಾವುದೂ ಅನ್ನಿಸ್ತಿಲ್ಲ. ಅವ್ರ ಹತ್ರ ಕೇಳಿದಾಗ ಬುದ್ಧ ಎಲ್ಲ ಅಷ್ಟು ಪ್ರಾಮಿನೆನ್ಸ್ ಇಲ್ಲ ಅನಿಸ್ತಿಲ್ಲಿ. ಅಗೇನ್ ಇದು ಟರ್ಟಲ್ನ ತುಂಬ ಇದು ಮಾಡ್ತಾರೆ. ತುಂಬ ಹಳೇದಂತೆ, 1700 ಸಮಥಿಂಗ್ ಆ ಟೈಮ್ದು. ಸಣ್ಣ ಮಕ್ಕಳು ಅಷ್ಟೇ ಗ್ರ್ಯಾಜುಯೇಷನ್ಗೆ ಅಂತ ಬಂದವರು ನೋಡಿ, ಎಷ್ಟೆಷ್ಟು ಸಣ್ಣ ಸಣ್ಣವರೆಲ್ಲ ಗ್ರ್ಯಾಜುಯೇಷನ್ ನೋಡಿ. ಈ ಟೆಂಪಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಬರ್ತಾರೆ ನೋಡಿ. ಸಣ್ಣ ಸಣ್ಣವ್ರು ಎಷ್ಟು ಕ್ಯೂಟ್ ಇದ್ದಾರೆ. ಎಲ್ಲ ಟೀಚರ್ಸ್ ಅನ್ಸುತ್ತೆ ಇವರೆಲ್ಲ, ಎಲ್ಲ ಪೇರೆಂಟ್ಸ್ ಅಂತ. ಇದು ನೋಡಿ, ಇನ್ನೊಂದು ಎರಡು ಥರ ಇದೆ, ಏನಂತ ಗೊತ್ತಿಲ್ಲ. ಥರ ಸಖತ್ ಪೀಸ್ಫುಲ್ ಥರ ಇದೆ.
ಫುಲ್ ಖಾಲಿ ಜಾಗ. ಏನು ಅಂತ ನಮ್ಮ ಗೈಡೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ ಕೇಳಿಸ್ಕೊ. ಸೊ ನಮ್ಮದೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಲಂಚ್. ಬಿಡಿ ಇಲ್ಲಿ ನೋಡಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ತಾಗಿಯಾ ಅಂತಿದೆ ಹನೋಯ್. ಸೊ ಲಂಚ್ ಇಸ್ ಆಲ್ರೆಡಿ ರೆಡಿ. ಸೊ ನೋಡ್ಬೋದು ವೆರೈಟಿ ಇದೆಲ್ಲ ನಾವು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ನೋಡೋಣ ತಿಂದು ನೋಡೋಣ ಹೇಗಿದೆ ಅಂತ. ಲುಕ್ಸ್ ನೀಟ್ ನೈಸ್. ನೋಡೋಣ ಚಿಮ್ಮಿ. ಫೈನಲಿ ಸ್ವಲ್ಪ ತಿನ್ನೋ ಥರ ಐಟಮ್. ಸ್ವಲ್ಪ ತಿನ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋದು, ಎಲ್ಲಾದ್ರೂ ಸಿಕ್ಕಿಲ್ಲ ಅಂದರೆ ಜಗಿತಾ ಇರೋದು. ತಿನ್ನೋ ಥರ ಇದೆ ಫುಡ್. ವ್ಲಾಗ್ಡ್ ಬರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ ಕಮೆಂಟ್ಸ್ ಮಾಡಿ ಜರಿ ಖುಷಿ ಏನಿಲ್ಲ ಬನ್ನಿ ಕಮೆಂಟ್ಸ್ ಮಾಡಿದ್ರೆ ಗೊತ್ತಿದ್ದಿ ಪಂಡ್ ಕೊಡ್ಪೇರಿಗೆ ನಾನು ಬಂದ್ಪೆ ಬಕ್ಕ ಖುಷಿ ಏನಿಲ್ಲ ಬಂದ್ಪೆ ಕರೆಕ್ಟ್ ಆಯ್ತು ನನಗೆ. ಹೌದು ಬಕ್ಕ ನಿಗುಲ್ ಪೂರ ಬಾರ್ದು ಜಾರ್ ಸರಿ ಇಂದು ಎಲ್ಲ ಬಂದ್ಪೆ ಬುಕ್ಕ. ಓಕೆ, ಸೊ ಇಲ್ಲೊಂದು ಪಗೋಡ ಇದೆಯಂತೆ. ಪಗೋಡ ಅಂದರೆ ಟೆಂಪಲ್. ಮತ್ತು ಇಲ್ಲಿರೋದು ಲೇಕ್ ಸುತ್ತಲೂ ಏನಿದೆ ಅದು ಟೋಟಲಿ ನಿಮಗೆ ಆಲ್ಮೋಸ್ಟ್ ಬಿಗ್ಗೆಸ್ಟ್ ಲೇಕ್ ಇನ್ ಹನೋಯ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಕ್ರಾಸ್ ಆಗೋಣ, ಟ್ರಾಫಿಕ್ ಸಿಕ್ಕಾಬಟ್ಟಿದೆ. ಓಕೆ, ಲೆಟ್ಸ್ ಕ್ರಾಸ್. ವೆಯ್ಟ್. ಸೊ ಇಲ್ಲಿ ನೋಡ್ಬೋದು ನೀವು ಲೇಕ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಲ್ಲರೂ ಊಟ ಎಲ್ಲ ಮಾಡಿ ಸ್ವಲ್ಪ ಖುಷಿಯಾಗಿದ್ದಾರೆ. ಓಕೆ ಓಕೆ, ಇದು ತಗೊಂಡು ಅಲ್ಲಿಗೆ ಬಿಡೋದಂತೆ ಇದನ್ನ. ಒಳ್ಳೇದು. ಓಕೆ. ಸೊ ಏನಂತಂದರೆ ಇದು ಯಾವುದ್ರಲ್ಲಾದರೂ ಇದು ತಗೊಂಡು ಇದನ್ನ ಬಿಟ್ಟರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅವ್ರ ನಂಬಿಕೆ. ತಗೊಳ್ತೀರಾ ಏನಾದರೂ? ಅಂದರೆ ಇದನ್ನ ತಗೊಂಡು ರಿಲೀಸ್ ಮಾಡಿದರೆ ಮಾಡಿ ಅಂತ ಹೇಳ್ತಿದ್ದಾರೆ. ಎಂತ ಹಾಂ, ಯಾವ ಥರ ಪದ್ಧತಿ ನೋಡಿ ಪಾಪ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಮತ್ತು ಇದನ್ನು ಬಿಡೋದಂತೆ, ಅದು ಒಳ್ಳೇದಾಗುತ್ತಂತ. ಯಾವ ಥರ ಪದ್ಧತಿ ಅಂತ ಗೊತ್ತಿಲ್ಲ. ಅದನ್ನು ಹಿಡಿದು ಮತ್ತು ನಮಗೆ ಕೊಟ್ಟು ನಾವೇ ರಿಲೀಸ್ ಮಾಡೋದು, ಅದಂದರೆ ಒಳ್ಳೇದಾಗುತ್ತಂತೆ. ಗೊತ್ತಿಲ್ಲ, ಅವ್ರವ್ರ ನಂಬಿಕೆ. ಲೇಕ್ ಏನು ಹನೋಯ್ ಅಂತ ಆಲ್ಮೋಸ್ಟ್ 500 ಸ್ಕ್ವೇರ್ ಹೆಕ್ಟರ್ಸ್ ಸ್ಪ್ರೆಡ್ ಆಗಿದೆ. ಯಾವ ಕಂಪ್ನಿ ಗಾಡಿ ಅಂತ ಗೊತ್ತಿಲ್ಲ. ಈ ಗಾಡಿ ನೋಡಿ, ವಿನ್ ಡೀಸೆಲ್ದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮಿಕ್ಸ್ ಆದಂಗಿದೆ. ಸೊ ಇದು ಮೇಡ್ ಇನ್ ವಿಯೆಟ್ನಾಮ್ ಅಂತ ಸಖತ್ತಾಗಿದೆ ನೋಡೋಕ್ಕೆ. ಬಿಗ್ ಕೇಕ್ಸ್. ಎಲ್ಲ ಬೇರೆ ಬೇರೆ ಬುದ್ಧಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಕೂತಿರೋದು, ಒಂದೊಂದೊಂದು ರೀತಿಯಲ್ಲಿದೆ. ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ಸ್ತೂಪಗಳಂತೆ, ಒನ್ ಆಫ್ ದ ಓಲ್ಡೆಸ್ಟ್ ಒನ್ಸ್, ಅರೌಂಡ್ 6th century ಓಲ್ಡ್ದು. ಸೊ ಇದು ಪ್ರಾಬ್ಲಿ ಪರ್ಟಿಕ್ಯುಲರ್ಲಿ ಬುದ್ಧಿಸ್ಟು. ಯಾಕಂದರೆ ಇವರಲ್ಲಿ 80% ಪಾಪ್ಯುಲೇಷನ್ ಏನಿದೆ
ಬುದ್ಧಿಸ್ಟ್ಗಳೇ ಇರೋದು. ಸೊ ಅದಕ್ಕೋಸ್ಕರ ಈ ಬುದ್ಧಂದೇ ಕಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಸ್ತೂಪಗಳೆಲ್ಲ ನೋಡ್ತಿದ್ದೀರಾ, ಇದೆಲ್ಲ ಮಾಂಕ್ಗಳು, ಮೇಯ್ನ್ ಮಾಂಕ್ಗಳೆಲ್ಲ ಪೂಜೆ ಮಾಡ್ಕೊಂಡಿದ್ದವರು. ಅವರು ತೀರೋದ್ಮೇಲೆ ಅವ್ರಿಗೆಂತ ಮಾಡಿರೋ, ಸೊ ಅಂಡರ್ಗ್ರೌಂಡಲ್ಲಿ ಬರಿ ಮಾಡಿ ಅವ್ರಿಗೆ ಸ್ತೂಪಗಳೆಲ್ಲ ಕಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಹೋಲಿಯಾಗಿದೆ. ಮತ್ತು ಇಲ್ಲಿ ಹೇಳಿದಾಗೆ ಆಗ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ನೆಲ್ಲ ಸೊ ಇಲ್ಲಿ ಪೂಜೆ ಮಾಡಿ ಬಿಡ್ತಾರೆ. ಆಮೇಲೆ ಇಲ್ಲಿ ಶೂಸ್ ತೆಗಿಬೇಕು ಅಂತಿದೆ. ಸೊ ನಾವು ಹೊರಗಡೆ ನಾನು ಜಸ್ಟ್ ಒಂದು ಗ್ಲಾನ್ಸ್ ತೋರಿಸ್ಬಿಡ್ತೀನಿ ನೋಡಿ. ಮಾಂಕ್ಸ್ ಆ್ಯಂಡ್ ಸ್ತೂಪಸ್. ಸೊ ಬೇಸಿಕಲಿ ಇಲ್ಲಿ ಬಂದು ಪೂಜೆ ಮಾಡಿ ಏನಾದರೂ ಕೇಳಿಕೊಂಡ್ರೆ ಹ್ಯಾಪಿನೆಸ್ ಸಿಗುತ್ತಂತೆ. ಮದರ್ ಅರ್ತಿಗೆ ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಗ್ರಿಕಲ್ಚರು ಅಷ್ಟೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಹೆಂಗೆ ನೋಡ್ಬೋದು ನೀವು. ಫಿಶಸ್ ಕೊಂಡಿದ್ದು $120,000 ಅದು ಅದೊಂದು ಬುದ್ಧ ತೊಗೊಂಡಿರೋದು. ಅದು $120,000. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಮತ್ತು ಸ್ವಲ್ಪ ಎಂತ ವಿಯಟ್ನಾಮ್ ಡಾಲ್ಸ್ ತೊಗೊಂಡಿದ್ದಕ್ಕೆ $1,50,000. ಇವರೇ ಇದೆ ದನಿಗಳು. 1.5 lakh ಇದೆ ಇವ್ರ ಹತ್ರ ಇದೆ. $600 ಆಯಿತು ಅಷ್ಟೇ. ಇಂಡಿಯನ್ ರುಪೀಸಲ್ಲಿ ಇಷ್ಟೇ. ಇಲ್ಲಿ ಮಾತ್ರ ಡೇ ಮುಗಿದ್ವಿ. ನೋಡಿದ್ರಲ್ಲ, ಹನಾಯ್ ಸಿಟಿಯಲ್ಲಿ ಒಂದು 2-3 ಕಡೆ ಹೋದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವಸ್ತುಗಳನ್ನ ತೊಗೊಂಡ್ವಿ ಅಷ್ಟೇ. ಸೊ ಇವತ್ತು ಡೇಟ್ ಮುಗೀತು. ನಾಳೆ ಹಲಂಗ್ ಬೇ ಮೋಸ್ಟ್ಲಿ ಹೋಗ್ತೀವಿ. ಇವತ್ತು ವಿಡಿಯೋ ಕಾಯ್ತಾ ಇರಿ, ಆದಷ್ಟು ಬೇಗ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಗುಡ್ ನೈಟ್, ಸಿ ಯು, ಬಾಯ್. ಬಾಯ್ ಹೇಳಿ, ಬಾಯ್ ಹೇಳಿ, ಹೇಳಿ, ಟಾಟಾ, ಟಾಟಾ, ಬಾಯ್ ಬಾಯ್.